ತುಂಬಾ ದಿನದ ನಂತರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಪ್ಪ ಹಿಂಗ್ ರೆಡಿ ಆಗಿದ್ದೀನಿ ಅಂದ್ರೆ ಇವತ್ತು ನಮ್ಮ ಕಾಲೇಜ್ನಲ್ಲಿ ಕಾನ್ಫರೆನ್ಸ್ ಇತ್ತು, ಅದಕ್ಕೋಸ್ಕರ ರೆಡಿ ಆಗಿದೆ. ಬೆಳಗ್ಗೆ ನಮ್ಮ ಮನೆಯಲ್ಲಿ ದೋಸೆ ಮಾಡಿದ್ರು, ದೋಸೆ ತಿನ್ಕೊಂಡು ನಾನು ಕಾಲೇಜ್ ಹೊರಟೆ. ಇಲ್ಲಾಗಲೇ ರಿಜಿಸ್ಟ್ರೇಷನ್ ಮಾಡ್ಕೊಂತಾ ಇದ್ರು. ಒಳಗೋದ್ರೆ ಆನ್ಲೈನ್ ಸೆಷನ್ ಸ್ಟಾರ್ಟ್ ಆಗಿತ್ತು. ಆಫ್ಲೈನ್ ಆಗಿ ಬರ್ತೀನಿ ಅಂತ ಹೇಳಿದ್ರು. ವೀಸಾ ಪ್ರಾಬ್ಲಮ್ ಇಂದ ಆನ್ಲೈನ್ ಸೆಷನ್ ಮಾಡ್ತಾ ಇದ್ರು. ಈ ಸೆಷನ್ ಆದ್ಮೇಲೆ ಟೀ ಬ್ರೇಕ್ ಸಿಕ್ಕಿತ್ತು. ನಾವು ಟೀ ಕುಡ್ಕೊಂಡು ಹಂಗೆ ಬಿಸ್ಕೆಟ್ ತಿನ್ಕೊಂಡು ಮತ್ತೆ ಇನ್ನೊಂದು ಸೆಷನ್ ಅಟೆಂಡ್ ಮಾಡಕ್ ಬಂದ್ವಿ. ಈ ಸೆಷನ್ ಮಾತ್ರ ಭಾರಿ ಇಷ್ಟ ಆಯ್ತು. ಕೇಳ್ಕೊಂಡು ಹಂಗೆ ಊಟ ಟೈಮ್ ಆಗಿತ್ತು, ಊಟಕ್ಕೆ ಹೋದ್ವಿ. ಏನಕ್ಕೆ ವೇಟ್ ಮಾಡಿಸಿದ್ರು, ಹೊಟ್ಟೆಗೆ ಮಾತ್ರ ವೇಟ್ ಮಾಡಿಸಬಾರ್ದು. ಅದಕ್ಕೆ ನಾವು ನೀಟಾಗಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಊಟ ಮಾಡಕ್ ಬಂದ್ವಿ. ಇಲ್ಲಿ ನೋಡಿದ್ರೆ ಒಳ್ಳೆ ಊಟ ಇತ್ತು. ನಮ್ಮ ಕ್ಲಾಸ್ ವಾಲಂಟಿಯರ್ಸ್ ಆದ್ರಿಂದ ನಮ್ಮ ಕ್ಲಾಸ್ ಊಟ ಬಡಿಸ್ತಿದ್ರು. ಊಟ ಎಲ್ಲ ಬಡಿಸಾದ್ಮೇಲೆ ಆಂಟಿ ಸರ್ ಪಾಪನ್ ಕರ್ಕೊಂಡ್ ಬಂದಿದ್ರು. ಅದನ್ನ ನೋಡ್ಕೊಂಡು ಹಂಗೆ ಮಾತಾಡ್ಸ್ಕೊಂಡು ಎಲ್ಲರನ್ನು ರೇಗಿಸ್ಕೊಂಡು ಇನ್ನೊಂದು ಸೆಷನ್ ಅಟೆಂಡ್ ಮಾಡೋಣ ಅಂತ ನಾನ್ ಬಂದೆ. ಮಧ್ಯಾಹ್ನ ಊಟ ಮಾಡಿದ್ರಿಂದ ನಿದ್ದೆ ಬರೋ ತರ ಆಗಿತ್ತು. ಹಂಗೆ ಒಂದ್ ಸೆಷನ್ ಆದ್ಮೇಲೆ ಇನ್ನೊಂದು ಸೆಷನ್, 2 ಸೆಷನ್ ಆಯ್ತು. 2ನೇ ಸೆಷನ್ ಅಲ್ಲಿ ನಮ್ಮ ವಿಘ್ನೇಶ್ವರಿ ಮ್ಯಾಮ್ ಒಂದು ಟಾಪಿಕ್ ಮಾಡಿದ್ರು. ಅದನ್ನೆಲ್ಲ ಕೇಳ್ಕೊಂಡು ವ್ಯಾಲಿಡಿಕ್ಟರಿ ಮಾಡಿದ್ರೆ ಪ್ರೋಗ್ರಾಮ್ ಎಂಡ್ ಆಯ್ತು. ಆ ಪ್ರೋಗ್ರಾಮ್ ಎಂಡ್ ಆಗಿದೆ. ನಮ್ಮ ಪ್ರಿನ್ಸಿಪಲ್ ಸರ್ ಮಾತಾಡಿದ್ಮೇಲೆ ಪ್ರೋಗ್ರಾಮ್ ಎಲ್ಲ ಎಂಡ್ ಆದ್ಮೇಲೆ ನಾನು ಫೋಟೋಸ್ ತಗ್ಸ್ಕೊಳ್ಳೋಣ ಅಂತ ಆಚೆ ಬಂದೆ. ಒಳ್ಳೆ ಫೋಟೋಸ್ ತಗ್ಸ್ಕೊಳ್ಳೋಣ ಅಂತ ತಗ್ಸ್ಕೊಂಡು ಈ ಔಟ್ಫಿಟ್ ಅಲ್ಲಿ ಹೆಂಗ್ ಕಾಣಿಸ್ತಿದೀನಿ ಅಂತ ನನಗಂತೂ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಹೇಳ್ಬೇಕು ಅನ್ಸಿದ್ರೆ ಕಮೆಂಟ್ ಮಾಡಿ. ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ನಾನು ಬಸ್ ಹತ್ಕೊಂಡು ಹೊರಟೆ. ಮದ್ದೂರಿಗೆ ಬಂದೆ. ಮದ್ದೂರಿನಲ್ಲಿ ಯಾವ್ದು ಬಸ್ ಇರಲಿಲ್ಲ ಅಂತ ಶೆಟ್ಲು ಬಸ್ ಇತ್ತು. ಅದಕ್ಕೆ ಚನ್ನಪಟ್ಟಣ ತನಕ ಬಂದೆ. ಚನ್ನಪಟ್ಟಣಕ್ಕೆ ಬಂದ್ರೆ ಇಲ್ಲಿ ಬಸ್ ಕಾಯೋ ಪರಿಸ್ಥಿತಿ